ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ನನ್ನ ಪ್ರೀತಿಯ ವೀಕ್ಷಕರೇ? ತಮಗೆಲ್ಲರಿಗೂ ಒಂದು ಹೊಸ ರೆಸಿಪಿಯ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ ನೋಡಿ. ಈ ರೆಸಿಪಿಗೆ ಕೆ ಜಿಗಟ್ಟಲೆ ಎಣ್ಣೆ ಹಾಕಿ ಕರಿಯುವುದು ಬೇಡ, ಗ್ಯಾಸ್ ಸ್ಟವ್ನ ಆನ್ ಮಾಡೋದು ಬೇಡ. ದಿಢೀರಾಗಿ 5 ನಿಮಿಷ ಒಳಗೆ ಈ ರೆಸಿಪಿ ಮಾಡ್ಕೋಬಹುದು. ಅಷ್ಟು ಸುಲಭವಾಗಿರುತ್ತೆ, ತಿನ್ನಲಿಕ್ಕೆ ಮಾತ್ರ ಸೂಪರ್ ಡೂಪರ್ ಫ್ಯಾಬ್ಯುಲಸ್. ಸೊ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದೀನಿ ನನ್ನ ಚಾನಲ್, ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಮೊದಲಿಗೆ ನಾವು ಸ್ಟಫಿಂಗ್ನ ರೆಡಿ ಮಾಡ್ಕೋಬೇಕು. ಸೊ ಅದಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಳ್ಳಿ. 3 ಟೇಬಲ್ ಸ್ಪೂನಷ್ಟು ಒಣ ಕಾಯಿ ತುರಿ, ಅದೇ ಸ್ಪೂನಿಂದ ಅರ್ಧ ಟೀ ಸ್ಪೂನಷ್ಟು ಗಸಗಸೆ, 10ರಿಂದ 15 ಒಣ ದ್ರಾಕ್ಷಿ, 2 ಏಲಕ್ಕಿ, 10 ಬಾದಾಮಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ನಾನು ಹಾಕೊಂಡಿದ್ದೀನಿ. ನೆಕ್ಸ್ಟ್ ಗೋಡಂಬಿ ಆ್ಯಸ್ ಇಟ್ ಈಸ್ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೋಬೇಕು. ನಂತರ ನೋಡಿ ಆರ್ಗ್ಯಾನಿಕ್ ಬೆಲ್ಲ, ಇದು ಕಪ್ಪು ಬೆಲ್ಲ 3 ಟೇಬಲ್ ಸ್ಪೂನಷ್ಟು ಹಾಕೊಂಡಿದ್ದೀನಿ. ನೀವು ಸಕ್ಕರೆ ಬೇಕಾದ್ರೂ ಯೂಸ್ ಮಾಡಿ. ನೆಕ್ಸ್ಟ್ ಒಂದು ಜಾರ್ ತಗೊಳ್ಳಿ. ಜಾರಿಗೆ ನಾನು ತೋರಿಸಿರುವಂತಹ ಎಲ್ಲ ಸಾಮಗ್ರಿಗಳನ್ನು ಒನ್ ಬೈ ಒನ್ ಹಾಕ್ತಾ ಹೋಗಿ. ಬಟ್ ಏಲಕ್ಕಿಯನ್ನು ಮಾತ್ರ ಸುಲಿದ್ಬಿಟ್ಟು ಹಾಕೋಬೇಕು, ತುಂಬ ಫ್ಲೇವರ್ ಇರುತ್ತೆ. ಸೊ ಅದರಿಂದ ಸುಲಿದು ಹಾಕೊಳ್ಳಿ. ಇದಕ್ಕೆ ಒಂದು ಸ್ವಲ್ಪನೂ ನೀರು ಸೇರಿಸದೆ ನೀವು ನುಣ್ಣಗೆ ಪೌಡರ್ ಮಾಡ್ಕೋಬೇಕು. ನೆಕ್ಸ್ಟ್ ಮಿಕ್ಸಿಂಗ್ ಬೌಲ್ ತಗೊಳ್ಳಿ. ಬೌಲಿಗೆ ರುಬ್ಬಿರುವಂತಹ ಮಿಶ್ರಣವನ್ನು ಇದಕ್ಕೆ ಹಾಕೊಳ್ಳಿ. ಸೊ ಹಾಕಿದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕಾಲು ಲೋಟದಷ್ಟು ಹಾಲನ್ನು ಹಾಕೋಬೇಕು. ಅಂದರೆ ಕಾಲು ಟೀ ಸ್ಪೂನಷ್ಟು ಹಾಲನ್ನು ಹಾಕ್ತಾ ನೀವು ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಇದಕ್ಕೆ ಹಾಲನ್ನು ಸೇರಿಸಲಿಕ್ಕೆ ಹೋಗಬೇಡಿ. ಸೊ ಈ ಟೆಕ್ಸ್ಚರ್ ನಿಮಗೆ ಗೊತ್ತಾಗಬೇಕು ಅಂದರೆ ಜಸ್ಟ್ ಈ ಥರ ಕೈಯಿಂದ ಮುಟ್ಟು ನೋಡಿದಾಗ ತೆಳುವು ಇತ್ತು ಅಂದರೆ ಸಾಕು, ಪರ್ಫೆಕ್ಟಾಗಿ ಸ್ಟಫಿಂಗ್ ರೆಡಿ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ನಾವು ಕಣಕವನ್ನು ರೆಡಿ ಮಾಡ್ಕೋಬೇಕು. ಸೊ ಅದೇ ಜಾರ್ ತೊಗೊಳ್ಳಿ. ಜಾರಿಗೆ 1 ಕಪ್ಪಷ್ಟು ಹಾಲಿನ ಪುಡಿ ಅಂದರೆ ಮಿಲ್ಕ್ ಪೌಡರ್ನ 1 ಕಪ್ಪಷ್ಟು ಹಾಕೊಳ್ಳಿ. ನೆಕ್ಸ್ಟ್ ಅದೇ ಕಪ್ಪಿಂದ ಕಾಲು ಕಪ್ಪಷ್ಟು ಸಕ್ಕರೆ, ಕಾಲು ಕಪ್ಪಷ್ಟು ಒಣ ಕಾಯಿ ತುರಿಯನ್ನು ಹಾಕಿಬಿಟ್ಟು ನೀರನ್ನು ಸೇರಿಸದೆ ನುಣ್ಣಗೆ ನೀವು ಪೌಡರನ್ನು ಮಾಡ್ಕೋಬೇಕು. ಅಂದರೆ ನುಣ್ಣಗೆ ರುಬ್ಕೊಳ್ಳಿ. ಸೊ ನೋಡಿ ಈ ಥರ ನುಣ್ಣಗೆ ರುಬ್ಬಿದ ಆದಮೇಲೆ ಒಂದು ಪ್ಲೇಟಿಗೆ ಎಲ್ಲವನ್ನು ಹಾಕೋಬೇಕು. ಹಾಕಿದ ಆದಮೇಲೆ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಅದೇ ಸ್ಪೂನಿಂದ ಕಾಲು ಸ್ಪೂನಷ್ಟು ಹಾಲನ್ನು ಹಾಕೊಳ್ತಾ ಕಲಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ಜಾಸ್ತಿ ಹಾಲನ್ನು ಸೇರಿಸಲಿಕ್ಕೆ ಹೋಗಬೇಡಿ. ಸಕ್ಕರೆ ಹಾಕಿ ರುಬ್ಬಿರ್ತೀವಲ್ವ, ತೆಳು ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ತುಂಬ ಗಟ್ಟಿಯಾಗಿ ನೀವು ಕಲಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ. ನಿಮಗೇನು ಅರ್ಥ ಆಗಲ್ಲ, ಯಾವ ಥರ ಮಾಡಿದ್ದೀನಿ ಏನು ಅನ್ನೋ ಕನ್ಫ್ಯೂಸ್ ಆಗೋವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಎಂಡ್ವರೆಗೂ ನೋಡಿ. ಸೊ ನೋಡಿ ಈ ಥರ ಮಧ್ಯ ಸ್ವಲ್ಪ ಹಾಲನ್ನು ಹಾಕ್ತಾ ನೀವು ಕಲಿಸ್ಕೋಬೇಕು. ಈ ಟೆಕ್ಸ್ಚರ್ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ, ತೆಳುವಾಗಿ ಬೇಡ. ಸೊ ನೋಡಿ ಈ ಥರ ಕಲಿಸ್ತಾ ನಿಮಗೆ ಗೊತ್ತಾಗ್ಬಿಡುತ್ತೆ ಮೆಸರ್ಮೆಂಟ್ ಯಾವ ಥರ ಅಂತ. ಸೊ ನೋಡಿ ಈ ಥರ ಕಲಿಸಿದ ಆದಮೇಲೆ ಅದಕ್ಕೆ ಒಂದು ಕಾಲು ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಇವಾಗ ನಾದ್ಕೋಬೇಕು. ಸೊ ನೋಡಿ ಈ ಥರ ನಾದಿದಾಗ ಸಾಫ್ಟಾಗಿ ಬರುತ್ತೆ ಹಿಟ್ಟು. ಸೊ ಇವಾಗ ನಾವು ಹಿಟ್ಟನ್ನು ನೆನೆಯೋಕ್ಕೆ ಬಿಡಬಾರ್ದು. ಇಮಿಡಿಯೇಟಾಗಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಯನ್ನಾಗಿ ಮಾಡ್ಕೊಳ್ಳಿ. ಸೊ ನೋಡಿ ಸ್ಮಾಲ್ ಸೈಜಾಗಿ ನಾನು ಉಂಡೆನ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಕಪ್ಪಿಂದ ಆಲ್ಮೋಸ್ಟ್ ಒಂದು 5ರಿಂದ 6 ಕರ್ಚಿಕಾಯಿ ಹಾಕ್ಬೋದು. ಸೊ ನೋಡಿ ಈ ಥರ ನಿಮಗೆ ಬೇಕಾಗಿರುವಂತಹ ಆಕಾರದಲ್ಲಿ ಮಾಡ್ಕೊಳ್ಳಿ. ನಾನು ಒಂದು ಮೀಡಿಯಮ್ ಸೈಜಾಗಿ ಎಲ್ಲವನ್ನು ಇದೇ ಥರ ಮಾಡಿಬಿಟ್ಟು ಇಟ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಬೇಗನೆ ಮಾಡ್ಕೋಬಹುದು ಕರ್ಜಿಕಾಯಿನ ಅಂತ ಅಷ್ಟೇ ಇಂಟೆನ್ಷನ್. ಸೊ ನೋಡಿ ಈ ಥರ ಮಾಡಿದ ಆದಮೇಲೆ ಒಂದು ಪ್ಲಾಸ್ಟಿಕ್ ಪೇಪರಿಗೆ ಕಾಲು ಟೀ ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ಪೇಪರ್ಗೆ ಈ ಥರ ಚೆನ್ನಾಗಿ ಸವರ್ಕೋಬೇಕು. ನೆಕ್ಸ್ಟ್ ನೋಡಿ ಮಾಡಿರುವಂತಹ ಕಣಕವನ್ನು ಇಟ್ಕೊಳ್ಳಿ. ಮಧ್ಯಭಾಗದಲ್ಲಿ ಈ ಥರ ಪ್ರೆಸ್ ಮಾಡಿಬಿಟ್ಟು ಮೇಲೊಂದು ಪೇಪರ್ ಹಾಕೊಳ್ಳಿ. ಹಾಕಿಬಿಟ್ಟು ಇದು ಸ್ಟೀಲ್ ಡಬ್ಬದ ಮುಚ್ಚಳವನ್ನು ತಗೋಬಿಟ್ಟು ಈ ಥರ ಮಧ್ಯಭಾಗದಲ್ಲಿ ಪ್ರೆಸ್ ಮಾಡಿ, ಪ್ರೆಷರ್ ಆಗಿ ಪ್ರೆಸ್ ಮಾಡಿದಾಗ ತೆಳುವಾಗಿ ಬರುತ್ತೆ. ತಟ್ಟುವುದು ಬೇಡ, ಲಟ್ಟಿಸುವುದು ಬೇಡ, ಜಸ್ಟ್ ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಸೊ ನೋಡಿ ಈ ಥರ ತೆಳುವಾಗಿ ಬರುತ್ತೆ. ಸೊ ಮೇಲಿರುವಂತಹ ಪೇಪರ್ನ ರಿಮೂವ್ ಮಾಡಿ. ಏನಾದರೂ ಹೆಡ್ಜಸ್ ದಪ್ಪ ಇದ್ದರೆ ಜಸ್ಟ್ ಕೈಯಿಂದ ಈ ಥರ ಪ್ರೆಸ್ ಮಾಡ್ಕೊಬಿಟ್ರೆ ಎಲ್ಲವೂ ಈಕ್ವಲ್ ಆಗಿ ಬರುತ್ತೆ. ನೆಕ್ಸ್ಟ್ ನೋಡಿ ಇವಾಗ ನಾವು ಮಾಡಿರುವಂತಹ ಸ್ಟಫಿಂಗ್ನ ಅದಕ್ಕೆ ಫಿಲ್ ಮಾಡ್ಕೊಳ್ಳಿ. ಸೊ ಪೇಪರ್ನ ಈ ಥರ ಫೋಲ್ಡ್ ಮಾಡಿಬಿಟ್ಟು ಲಾಕ್ ಮಾಡ್ಕೊಳ್ಳಿ ಅಷ್ಟೇ. ತುಂಬಾ ಈಸಿ ಅಲ್ವಾ? ಲಟ್ಟಿಸುವುದು ಬೇಡ, ನಾವು ತಟ್ಟುವುದು ಬೇಡ, ಅಷ್ಟು ಈಸಿಯಾಗಿ ಮಾಡ್ಕೋಬೋದು. ಸೊ ನೋಡಿ ಈ ಥರ ಹೆಡ್ಜಸ್ನ ಲಾಕ್ ಮಾಡಿಬಿಟ್ಟು ಇದೇ ಥರ ಎಲ್ಲವನ್ನು ಮಾಡಿಬಿಟ್ಟು ಇಟ್ಕೊಳ್ಳಿ. ಸೊ ನೋಡಿ ಫೈನಲ್ ಆಗಿ ನಾನು ಎಲ್ಲವನ್ನು ಇದೇ ಥರ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಸೊ ಬನ್ನಿ ಎಲ್ಲರೂ ಈ ರೆಸಿಪಿ ಹೇಗಾಗಿತ್ತು ಅಂತ ಟೇಸ್ಟ್ ಮಾಡಿಬಿಟ್ಟು ನನಗೆ ಹೇಳಿ. ಸೊ ಹಬ್ಬ ಹರಿದಿನ ಬಂದರೆ ನೀವು ಈಸಿಯಾಗಿ ಮನೆಯಲ್ಲಿ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಫ್ರೀ ಇದ್ದಾಗ ಈ ರೆಸಿಪಿನ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ನನಗೆ ಹೇಳಿ. ಈ ರೆಸಿಪಿ ನಿಮಗೆ ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಂಜಾಯ್ ಮಾಡ್ತಾಯಿರಿ. ಶುಭವಾಗಲಿ. ಬಾಯ್. ಧನ್ಯವಾದಗಳು. ಟೇಕ್ ಕೇರ್.